ನಿನ್ನೆ ದಿನ ಯಾದಗಿರಿ ಜಿಲ್ಲೆಯಲ್ಲಿ ಎಸ್ಡಿಎನ್ ಹೋಟೆಲ್ನಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಲ್ಯಾಣ ಕರ್ನಾಟಕ ಮಟ್ಟದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರ ಕಾರ್ಯಕಾರಿಣಿ ಸಭೆ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಬಸವರಾಜ ಪಡುಕೋಟೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಸಭೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಯಾದಗಿರಿ ಜಿಲ್ಲಾ ಹಣಮಂತ ದೂರಿ ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿ ಸದಸ್ಯನಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ, ಪ್ರಸ್ತುತ ಇವತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯನಾಗಿ, ಸರ್ಕಾರದ 4 ಸರ್ಕಾರದ ಅವಧಿಯಲ್ಲಿ ಸರ್ಕಾರದಿಂದ ನಾನು 4ನೇ ಸದಸ್ಯನಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದೆಲ್ಲದಕ್ಕೂ ಒಂದು ಪ್ರೇರಕ ಶಕ್ತಿ ಅಂದ್ರೆ ಅದು ಬಸವರಾಜ ಪಡುಕೋಟೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಅವರು ಇಡೀ ಅವ್ರೇನು 2-3 ದಶಕಗಳ ಸಾಮಾಜಿಕ ಸೇವೆಯನ್ನು ಮಾಡಿದಾರಲ್ಲ, ನಾನು ನೋಡಿದ್ದೀನಿ, ಅವ್ರ ಜೊತೆಗೆ ನಾನು ಓಡಾಡಿದ್ದೀನಿ. ಇವತ್ತು 100 ಸಾಮೂಹಿಕ ವಿವಾಹಗಳನ್ನು ಮಾಡಿದ್ರು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನ, ಬ್ಯಾಗ್ಗಳನ್ನ ನೀಡಿದ್ರು. ಈ ಭಾಗದಲ್ಲಿ ಫ್ಲಡ್ ಬಂದಾಗ, ಈ ಭಾಗದಲ್ಲಿ ಮಳೆ ನೀರಿನ ಸಂದರ್ಭ ಬಂದಾಗೆಲ್ಲ ಅಲ್ಲಿ ಸಂತ್ರಸ್ತರಿಗೆ ಒಂದು ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಂತ ಕೆಲಸವನ್ನ ವಿಶ್ವರಾಜ್ ದಿಮ್ಮೆಯವರು ಯಾದಗಿರಿಯಲ್ಲಿ ಬಸವರಾಜ ಪಡುಕೋಟೆ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹುಶಃ ನಾನು ಕೂಡ ಕನ್ನಡದ ಚಳವಳಿಯಿಂದಲೇ ಕೆಲಸ ಪ್ರಾರಂಭ ಮಾಡಿರೋದ್ರಿಂದ ಆರಂಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬಸವರಾಜ ಪಡುಕೋಟೆಯವರು ರಾಜ್ಯದ ಅವಾಗ ಬೆಂಗಳೂರು ನಗರ ಉಪಾಧ್ಯಕ್ಷರಿದ್ದರು. ಅವಾಗ ಭೀಮಣ್ಣ ಶಕಾಪುರ ಅವರು, ನಾವು, ಸುಧೇಂದ್ರ ಹೆಜೇರಿ ಅವರು, ಆ ಸಂದರ್ಭದಲ್ಲಿ ಕನ್ನಡದ ಹೋರಾಟದಿಂದ ನಾವೆಲ್ಲ 2007ರಲ್ಲಿ 19 ವರ್ಷದ ಹಿಂದೆ ನಾವೆಲ್ಲ ಕನ್ನಡದ ಚಳವಳಿಯಿಂದ ವಿದ್ಯಾರ್ಥಿ ಘಟಕದಿಂದ ನಾವೆಲ್ಲ ಕೆಲಸ ಪ್ರಾರಂಭ ಮಾಡಿದವರು. ಬಸವರಾಜ ಪಡುಕೋಟೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ, ಅಭಿಮಾನ ಇದೆ, ಬಹಳ ಪ್ರೀತಿ ಇದೆ, ನಮಗೆ ಬಹಳ ಖುಷಿ ಅನ್ನಿಸ್ತದೆ. ಇತ್ತೀಚೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಂಘಟನೆ ರಾಜ್ಯ ಮಟ್ಟದ ಕಾರ್ಯಕ್ರಮ ರಾಜ್ಯೋತ್ಸವ ಸಮಾರಂಭ ಮಾಡಿದಾಗ ನಾವೆಲ್ಲ ಅಲ್ಲಿ ಹೋಗಿದ್ವಿ. ನಮ್ಗೆ ಬಹಳ ಖುಷಿ ಆಯಿತು. ನಮ್ಮ ಭಾಗದ, ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಒಬ್ಬ ಕನ್ನಡದ ಚಳವಳಿಗಾರರು ರಾಜ್ಯದ ರಾಜಧಾನಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಾಡಿನ ಅನೇಕ ಜನ ಗಣ್ಯಮಾನ್ಯ ಸಾಧಕರನ್ನ ಗೌರವಿಸಿ ಪ್ರಶಸ್ತಿ ನೀಡಿ ರಾಜ್ಯದ ಎಲ್ಲ ಪಕ್ಷದ ಸಚಿವರು, ಶಾಸಕರು, ಅನೇಕ ಜನ ಗಣ್ಯಮಾನ್ಯ ಅತಿಥಿಗಳ ಸಮಾರಂಭಕ್ಕೆ ಪಾಲ್ಗೊಂಡಿದ್ರು. ಇವತ್ತು ಬಸವರಾಜ ಪಡುಕೋಟೆಯವರ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಏನಿದೆಯಲ್ಲ, ಇದು ನಿಜಕ್ಕೂ ನಾಡಿನ ತುಂಬ ಬಹಳ ಪ್ರಬುದ್ಧವಾಗಿ ಬೆಳೆದಿದೆ. ಈ ಸಂಘಟನೆಯಲ್ಲಿ ಹೆಚ್ಚು ಜನ ಯುವಕರು ನಿಸ್ವಾರ್ಥದಿಂದ ನಾಡು ನುಡಿಗಾಗಿ ದುಡಿತಾರೆ. ಯಾಕಂದ್ರೆ ಅವ್ರಿಗೆ ಅಂಥದ್ದೇ ಒಂದು ಛಲ ಇದೆ, ಒಂದು ಸ್ವಾಭಿಮಾನ ಇದೆ. ಬಹಳ ಖುಷಿ ಅಂದ್ರೆ ಇವತ್ತು ಎಂ ಬಸವರಾಜ ಪಡುಕೋಟೆಯವರು ಅವರ ಮಾತೃಭಾಷೆ, ಅವರ ಮೂಲ ಮರಾಠ ಸಮುದಾಯದ ಮರಾಠಿ ಮಾತೃಭಾಷೆ ಇದ್ರೂ ಕೂಡ ಅವರಿಗೆ ಕನ್ನಡದ ಬಗ್ಗೆ ಏನು ಕಳಕಳಿ ಇದೆಯಲ್ಲ, ಕನ್ನಡದ ಬಗ್ಗೆ ಏನು ಕಾಳಜಿ ಇದೆಯಲ್ಲ, ಅವರಿಡೀ ರಕ್ತದ ಪ್ರತಿ ಕಣದಲ್ಲೂ ಕೂಡ ಕನ್ನಡ ಅನ್ನುವಂಥ ಒಂದು ಕನ್ನಡ ಅನ್ನುವಂಥದ್ದು ಅವ್ರ ರಕ್ತಗತವಾಗಿದೆ. ಯಾಕಂದ್ರೆ ಅವರು ಪ್ರಾರಂಭ ಮಾಡಿದಾಗಲಿಂದ, ಅವರು ಚಳವಳಿ ಪ್ರಾರಂಭ ಮಾಡಿದ್ದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಶಿವಾಜಿನಗರದ ಮೂಲಕ ಪ್ರಾರಂಭ ಮಾಡಿದ್ರು. ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡಿದ್ರು. ಅವಾಗ ನಾವೆಲ್ಲ ಜೊತೆಗಿದ್ದೀವಿ. ಇವತ್ತು ನಮ್ಮ ಕರ್ನಾಟಕ ಸೇನೆ ಬಹಳ ತಡವಾಗಿ ಆದರೂ ಕೂಡ ಈ ಭಾಗದವರೊಬ್ಬರು ರಾಜ್ಯ ಮಟ್ಟದ ಸಂಘಟನೆಯನ್ನು ಕಟ್ಟಿದ್ರಲ್ಲ ಅನ್ನುವಂಥ ಒಂದು ಖುಷಿ ಈ ನಾಡಿನ ಎಲ್ಲ ಕನ್ನಡದ ಅಭಿಮಾನಿಗಳಿಗಿದೆ. ನಾವೆಲ್ಲ ಕನ್ನಡದ ಚಳವಳಿಯಲ್ಲಿ ಬಂದಿರೋದ್ರಿಂದ ನಮಗೆ ಬಹಳ ಸಂದರ್ಭದಲ್ಲಿ ಅನಿಸ್ತಿತ್ತು, ಕಾವೇರಿ ಚಳವಳಿ ಆದಾಗಲೆಲ್ಲ ಇಡೀ ರಾಜ್ಯ ತುಂಬ ನಾವು ಹೋರಾಟ ಮಾಡ್ತೀವಿ, ಕೃಷ್ಣಾ ನದಿ ನೀರಿಗೆ ತೊಂದರೆ ಆದಾಗ ಕಾವೇರಿ ಭಾಗದ ಹೋರಾಟಗಾರರು ನಮ್ಮ ನದಿ ನೀರಿನ ಬಗ್ಗೆ ಹೋರಾಟ ಮಾಡೋದಿಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಆತಂಕ ಇತ್ತು. ಅನೇಕ ಕನ್ನಡಪರ ಸಂಘಟನೆಗಳಿಗೆ ಬೆಂಗಳೂರಿನವರೇ ರಾಜ್ಯಾಧ್ಯಕ್ಷರಾಗ್ತಾರೆ, ನಮ್ಮ ಭಾಗದವರು ಅವ್ರ ಜೊತೆಗೆ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ಆತಂಕ, ಒಂದು ದುಗುಡ, ಎಲ್ಲೋ ಒಂದು ಕಡೆ ಬೇಜಾರಿತ್ತು. ಇವತ್ತು ಎಂ ಬಸವರಾಜ ಪಡುಕೋಟೆಯವ್ರ ಮೂಲಕ ಆ ಎಲ್ಲ ದುಗುಡ, ಆತಂಕಗಳು ನಿವಾರಣೆ ಆಗಿವೆ. ಈ ಭಾಗದವರೊಬ್ಬರು ರಾಜಧಾನಿ ಕೇಂದ್ರದಲ್ಲಿ ಕನ್ನಡದ ಸಂಘಟನೆಯನ್ನು ಕಟ್ಟೋದ್ರ ಮೂಲಕ ಕೆಲವೇ 2-3 ವರ್ಷಗಳಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 31 ಜಿಲ್ಲೆ, ಎಲ್ಲ 224 ತಾಲೂಕು, ಎಲ್ಲ ಹೋಬಳಿ, ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಈ ಸಂಘಟನೆಯನ್ನು ಕಟ್ಟೋದ್ರ ಮೂಲಕ ಬಹಳ ದೊಡ್ಡ ಕೆಲಸ, ಕನ್ನಡದ ಕೆಲಸ ಅವ್ರು ಮಾಡ್ತಿದ್ದಾರೆ. ಅನೇಕ ಜನ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು ಅವ್ರ ಜೊತೆಗಿದ್ದಾರೆ. ಪ್ರತಿದಿನ ಸಾಮಾಜಿಕ ಜಿಲ್ಲೆಯಲ್ಲಿ ಬಹಳ ಖುಷಿ ಆಯಿತು. ಆ ತರ ಎಲ್ಲ ನಮ್ಮ ಮಕ್ಕಳೇ, ರೈತರ ಮಕ್ಕಳು ಓದಬೇಕು, ಎಜುಕೇಶನ್ ಬಹಳ ಹಿಂದೆ ಓದಿದ್ವಿ ನಾವು.
ನಿಮ್ಮ ಮಕ್ಕಳಿಗೆಲ್ಲ ಈ ಹತ್ತಿ ಬಿಡಿಸೋದು, ಗದ್ದಿ ನಾಟೋದು ಅವೆಲ್ಲ ಬಿಡಿಸಿ ಒಳ್ಳೆ ಎಜುಕೇಶನ್ ಕೊಡುವಂತ ಕೆಲಸ ಮಾಡಬೇಕು. ಈಗ ಕೆಲವು ಟ್ರಾಕ್ಟರ್ಗಳಲ್ಲಿ ಆಟೋದಲ್ಲಿ ತುಂಬಿಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳಿಗೆ. ಅವ್ರ ನೀವು ಬಿಡಿಸ್ಬೇಕು. ಕೈಸ ಒಂದು ಲೆಟರ್ ಕೊಡ್ರಿ. ಅವ್ರು ಹೇಳ್ಬೋದು ನಮ್ಮನೆ